ದಿನ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದ್ದಾರೆ. ಗಣಪತಿ ಶಾಸಕರ ಬೈರತಿ ಬಸವರಾಜಣ್ಣ ಅವರೆಲ್ಲ ಬಂದಿದ್ದಾರೆ, ಬಹಳ ಖುಷಿ ಪಟ್ಟಿದ್ದಾರೆ. ಫ್ಲಾಗ್ ಹಾಸ್ಟಿಂಗ್ ಮಾಡಿದ್ದಾರೆ, ಮತ್ತೆ ಪುಷ್ಪಾರ್ಚನೆ ಮಾಡಿದ್ದಾರೆ. ಹೇಳಿ ಸರ್ ಕನ್ನಡ ರಾಜ್ಯೋತ್ಸವ ಬಗ್ಗೆ. ಮೊದಲನೇದಾಗಿ 70ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ಈಗ ತಾನೇ ನಮ್ಮ KR ಶಾಸಕರಾದ ಬೈರತಿ ಬಸವರಾಜ್ ಬಂದು ಧ್ವಜಾರೋಹಣ ಮಾಡಿ ಹೋಗಿದ್ದಾರೆ. ಪ್ರದೀಪ್ ಗೌಡರ ನೇತೃತ್ವದಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ. ಈಗ ನೀವು ಕೇಳಿದಂತ ಒಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈ ಇಡೀ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಹಲವಾರು ಭಾಷೆಗಳ ಜನ ಸಿಗ್ತಾರೆ. ಹಾಗಾಗಿ ಏನಪ್ಪಾ ಅಂತಂದ್ರೆ ಅವ್ರನ್ನ ನಾವು ಕನ್ನಡದಲ್ಲಿ ಮಾತಾಡ್ಸೋದಕ್ಕೆ ನಾವೇ ಪ್ರಯತ್ನ ಮಾಡ್ಬೇಕು. ಗ್ರಾಹಕರು ಇರ್ತಾರೆ, ಅಂಗಡಿಗೆ ಬರ್ತೀರಿ, ಅವ್ರ ಭಾಷೆಯಲ್ಲಿ ಏನ್ ಬೇಕು ಅಂತ ಕೇಳ್ತೀವಿ, ನಾವು ಕನ್ನಡದಲ್ಲಿ ಏನ್ ಬೇಕು ಅಂತ ಕೇಳ್ಬೇಕು. ಅವ್ರ ಭಾಷೆಗೆ ನಾವು ಹೋಗ್ಬಿಡ್ತೀವಿ. ಬೆಂಗಳೂರಲ್ಲಿ ಮಾತ್ರ ಈ ತೊಂದರೆ ಇರೋದು. ಕರ್ನಾಟಕದ ಎಲ್ಲಾ ಕಡೆನೂ ಎಲ್ಲ ಮಾತಾಡ್ತಾರೆ. ಬೆಂಗಳೂರಲ್ಲಿ ಹಲವಾರು ಭಾಷೆ ಇರೋದ್ರಿಂದ ಅವ್ರಿಗೆ ಭಾಷೆ ಯಾರು ಕಳಿಸ್ಬೇಕಂತಂದ್ರೆ ನಾವು ಕಳಿಸ್ಬೇಕು. ಅವ್ರು ಬಂದಿದ್ದ ತಕ್ಷಣ ಅವ್ರ ಭಾಷೆಯಲ್ಲೇ ಏನ್ ಬೇಕು ಅಂತ ಕೇಳ್ತೀವಿ. ಅಲ್ಲೇ ಮೊದಲನೇ ತಪ್ಪು ಯಾರ್ದಂದ್ರೆ ನಮ್ದು ತಪ್ಪು. ನಾವು ಸರಿಪಡಿಸ್ಕೊಂಡ್ರೆ ಅವ್ರು ಸರಿ ಹೋಗ್ತಾರೆ. ಏನಂತ ಕೇಳ್ತಾರೆ, 4 ದಿವಸ ಅವ್ರಿಗೆ ಗೊತ್ತಾಗಲ್ಲ ಏನಂತ, 6 ದಿವಸ ಅವ್ರಿಗೆ, ಒಂದು 5 ದಿವಸ ಹೌದು ಏನಂದ್ರೆ ಏನು ಅಂತ ಕೇಳ್ತಾ ಇದಾರೆ, ನಮ್ಮನ್ನ ಏನ್ ಬೇಕು ಅಂತ ಕೇಳ್ತಾ ಇದ್ದಾರೆ. ಹಂಗೆ ಬದಲಾವಣೆ ನಮ್ಮಿಂದ ಆಗ್ಬೇಕು. ದಯವಿಟ್ಟು ಬದಲಾವಣೆ ನೀವು ನಾವು ಎಲ್ಲರೂ ಪ್ರಯತ್ನ ಮಾಡಿ ಬದಲಾವಣೆ ತರಬೇಕಂತ ಕೇಳ್ಕೊತಾ ಇದ್ದೀನಿ. ಎಲ್ಲರೂ ಕನ್ನಡನ ಬೆಳೆಸ್ಬೇಕು, ಕನ್ನಡವನ್ನು ಉಳಿಸ್ಬೇಕು. ಮತ್ತೆ ರಿಪಿಟೇಷನ್ ಅಂತಲ್ಲ, ಅಣ್ಣವ್ರಿಗೆ ಪ್ರದೀಪಣ್ಣ ಅವ್ರು ಕೇಳಿದ ಹಂಗೆ ಅಂತಲ್ಲ, ಈಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಯಂಗ್ಸ್ಟರ್ಸ್ ನಾವು ಇಬ್ಬರು ಯುವತಿಯರು ಅಂತಾರೆ, ಬಾಯಿ ತೆಗೆದ್ರೆ ಬರೀ ಭಾಷೆ ಮಾತ್ರ ಇಂಗ್ಲಿಷ್ ಮಾತಾಡ್ತಾರೆ. ಒಂದು ಕನ್ನಡ ಮಾತಾಡಿದ್ರೆ ತಮ್ಮ ಅನುಭವ ಸಲಹೆ ಕೊಡಿ ಸರ್ ಅವ್ರಿಗೆ. ಅದೇ ಹೇಳ್ತಾ ಇದ್ದೀರಲ್ಲ, ಇವಾಗ ಭಾಷೆ ಬರುತ್ತೆ. ಕೆಲವ್ರಿಗೆ ಭಾಷೆ ಬಂದಾಗ್ಲೂ ಇಂಗ್ಲಿಷ್ ನ ಬಳಸ್ತಾರೆ. ಇಂಗ್ಲಿಷ್ ಪ್ರಾಚೀನ ಭಾಷೆ, ಅವ್ರು ಹೊರಗಡೆ ಬೇಕು, ಅದೇನೋ ಸ್ಟೈಲ್ ಆಗಿ ಮಾತಾಡ್ಬೇಕು, ಇನ್ನೊಂದು ಅಂತ ಮತ್ತೊಂದಂತ ಹೋಗ್ತಾರೆ. ಕನ್ನಡ ಭಾಷೆನ ಉಳಿಸ್ಬೇಕಂತಂದ್ರೆ ಅವರು ಕೂಡ, ಯಾರು ನೀವು ಹೇಳ್ದಲ್ಲ ಯುವಕರು ಯುವತಿಯರು, ನಮ್ಮ ಸ್ವಾಮಿ ವಿವೇಕಾನಂದ ಹೇಳ್ದಂಗೆ ಯುವಕರು ಯುವತಿಯರು ಈ ಭಾರತದ ಬೆನ್ನೆಲುಬು. ಅವರು ಪ್ರಯತ್ನನ ತರಬೇಕು, ಅವ್ರು ಪ್ರಯತ್ನ ಮಾಡ್ಬೇಕು ಭಾಷೆ ಮಾತಾಡೋದಕ್ಕೆ. ಅದು ಹೇಳಿದ್ನಲ್ಲ, ಅವರು ಇವಾಗ ಇಲ್ಲಿರೋ ಬೆಂಗಳೂರಲ್ಲಿ ಯುವಕರು ಇರ್ತಾರೆ, ಬಂದ ತಕ್ಷಣ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೆ. ಕನ್ನಡದಲ್ಲಿ ಮಾತಾಡಿದ್ರೆ ಅವರು ಕನ್ನಡ ಕಲಿತಾರೆ. ಅದ್ರ ಹೊಣೆ ನಮ್ಮ ಹತ್ರನೇ ಇದೆ. ಅದ್ ಬದಲಾವಣೆ ನಾವೇ ತರಬೇಕು. ಅದೇ ಉತ್ತರ ಅದಕ್ಕೆ. ಈಗ ತಾನೇ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು KR ಜನಪ್ರಿಯ ಶಾಸಕರಾದಂತ BA ಬಸವರಾಜನವರು ಆಗಮಿಸಿದ್ದಾರೆ. ದಯಮಾಡಿ ಎಲ್ಲರೂ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ಕನ್ನಡ ರಾಜ್ಯೋತ್ಸವ 70ನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಈ ದಿನ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೇವೆ. ಈ ದಿನ ನಮಗೆ ವಿಚಾರ ಏನೆಂದರೆ ಕೂಡ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿದ್ದಾರೆ. ಸಾರ್ವಜನಿಕರು, ಕನ್ನಡ ಅಭಿಮಾನಿಗಳು, ಆಟೋ ಚಾಲಕರು, ಟೆಂಪೋ ಚಾಲಕರು ಅತಿ ಹೆಚ್ಚಿನ ಬಂದು ಪಾಲ್ಗೊಳ್ಳಬೇಕಾಗಿ ತಮಗೆ ವಿನಂತಿ ಮಾಡ್ಕೊಳ್ತೇವೆ. ಈಗ ಧ್ವಜಾರೋಹಣ ಕಾರ್ಯಕ್ರಮ ಮಾಡಲಿದ್ದಾರೆ ನಮ್ಮ KR ಕ್ಷೇತ್ರದ ಜನಪ್ರಿಯ ಶಾಸಕರಾದಂತ ಬೈರತಿ ಬಸವರಾಜನವರು ಈಗ ಧ್ವಜಾರೋಹಣ ಮಾಡಲಿದ್ದಾರೆ. ಧ್ವಜಾರೋಹಣ ಕಾರ್ಯಕ್ರಮ ನಡೆದಿದೆ. KR ಕ್ಷೇತ್ರದ ಜನಪ್ರಿಯ ಶಾಸಕರಾದಂತ ಬೈರತಿ ಬಸವರಾಜನವರು ಹಾಗೂ ನಮ್ಮ ರಾಮಪುರ ನಗರದ ಪ್ರಮುಖರಾದಂತ ಬಣಗೌಡರು, ಪ್ರದೀಪ್ ಗೌಡರು ಹಾಗೂ ತುರುಮಲ ಹಾಲಿನ ಮ್ಯಾನೇಜ್ಮೆಂಟ್ ಮ್ಯಾನೇಜರ್ ಆದಂತ ಮಂಗಳವರು, ಬ್ರಹ್ಮವರು, ಶಿವರಾಮನವರು ಹಾಗೂ ರಮೇಶ್ ಅವರು ಬಹಳ ಇದರಿಂದ ವಿಜೃಂಭಣೆಯಿಂದ ಧ್ವಜಾರೋಹಣ ಕಾರ್ಯಕ್ರಮ ನಡೀತಾ ಇದೆ. ಜೈ ಕರ್ನಾಟಕ ಮಾತೆ, ಜೈ ಹಿಂದ್. ಕನ್ನಡ ಅಮ್ಮೆಗೆ, ನಮ್ಮ ನಿಮ್ಮೆಲ್ಲರ ಜನಪ್ರಿಯ ಸ್ವಲ್ಪ ಜಾಗಣ ಜಾಗ ಬಿಡೋಣ. ಜನಪ್ರಿಯ ಶಾಸಕರು